ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ ಕೇಳಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಸರ್, ಪ್ಯಾರಾಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಮಾಡಲು 10th ಆಗಿದೆ, ಮಾರ್ಕ್ಸ್ ಕಾರ್ಡ್ ಇದೆ, 10th LC ಇಲ್ಲ, ಸೆಕೆಂಡ್ PUC LC ಇದೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಬರುತ್ತಾ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಇವರು ಕಾಮೆಂಟ್ ಹಾಕಿರುವಂಥದ್ದು. ಸೊ ಈ ಥರದಂಥ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಹಾಕ್ಬೋದು, ಅಥವಾ ಪ್ರತಿ ಸಂಜೆ 4 ಗಂಟೆ ನಂತರ ಲೈವಲ್ಲಿ ಕೂಡ ಬಂದಾಗ ಮಾಹಿತಿಯನ್ನು ಕೇಳ್ಬೋದು. ನೋಡಿ, ಯಾರೆಲ್ಲ ಅಭ್ಯರ್ಥಿಗಳು ಈಗ ನೀವು PUC ಪಾಸ್ ಆಗಿದ್ದೀರಾ, ಡಿಗ್ರಿ ಪಾಸ್ ಆಗಿದ್ದೀರಾ, ಅಂಥ ವಿದ್ಯಾರ್ಥಿಗಳು ಏನಾದರೂ ನೀವು SSLC ಮೇಲೆ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದರೆ ನಿಮ್ಮಗಳಿಗೆ ಮೊದಲೇ ಮಾತು, ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ಥರದಂತಹ TC ಅವಶ್ಯಕತೆ ಇರೋದಿಲ್ಲ, LC ಅವಶ್ಯಕತೆ ಇರೋದಿಲ್ಲ. ನೀವು ಸೀಟನ್ನು ಆಯ್ಕೆ ಮಾಡಿಕೊಂಡಾಗ ಕಾಲೇಜಿಗೆ ಹೋಗಬೇಕಾದ್ರೆ ಅಲ್ಲಿ ನಿಮಗೆ TC ಅಥವಾ LCಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು SSLC ಮೇಲೆ ಅಪ್ಲಿಕೇಶನನ್ನು ಹಾಕಿ SSLC ಮೇಲೆ ನೀವು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಪಡೆದುಕೊಂಡು ಅಡ್ಮಿಷನ್ಗೆ ಹೋಗಬೇಕಾದ್ರೆ ನೀವು PUC ಆಗಿರುವಂಥ TCಯನ್ನು ಅಥವಾ LCಯನ್ನು ಕೊಡ್ಬೋದು, ಅಥವಾ ಡಿಗ್ರಿ ಆಗಿರುವಂತಹ LCಯನ್ನು ಕೂಡ ನೀವು ಕೊಡ್ಬೋದು. ಓಕೆ, ಆದರೆ SSLC ಮಾರ್ಕ್ಸ್ ಕಾರ್ಡ್ ಮಾತ್ರ ಒರಿಜಿನಲ್ ಬೇಕಾಗುತ್ತೆ ಅಡ್ಮಿಷನ್ಗೆ, ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಮಾತ್ರ ಬೇಕಾಗಿರುತ್ತೆ. ನೀವು TCಯನ್ನು ಇಲ್ಲಿ ಅಪ್ಲೋಡ್ ಮಾಡುವ ಹಾಗಿಲ್ಲ. ಓನ್ಲಿ ಸ್ಟಡಿ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಮತ್ತು SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ.